ಸಾವು ಮನೆಗೆ ಯಾರು ಕರೆಯೋದಿಲ್ಲ, ಅವ್ರ ಮನೆಗೆ ಬರೋಕ್ ಯೋಗ್ಯತೆ ಇಲ್ಲ ಅವನಿಗೆ. ಬೆಂಬಲ ಕೊಡ್ತಾ ಇದಾರೆ, ಕೊಡ್ಲಿ ಬಿಡಿ, ಏನ್ ಮಾಡಕತ್ತದೆ. ಸುಧಾಕರ್ ಏನ್ ಮಾಡ್ಬಿಡ್ತಾರೆ ಬಂದಿಲ್ಲಿ. ಅವನು ಕನಸು ಕಾಣ್ಬೇಕು, ಕರ್ತೃಮಲ್ಲ ಸತೀಶು ಕನಸು ಕಾಣಬೇಕು, ನಾನು MLA ಆಗ್ಬಿಡ್ತೀನಿ ಯಲಹಂಕದಲ್ಲಿ ಅಂತ. ಈ ಹಿಂಬಾಲಕರ ಅವರ ಲೆಕ್ಕನೇ ಇಲ್ಲ ಬಿಡಿ ಸರ್. ಕರ್ತೃಮಲ್ಲ ಸತೀಶ್ ಲೆಕ್ಕ ಇಲ್ಲ ಅಂದ್ರೆ ಅವ್ರ ಹಿಂಬಾಲಕರ ಲೆಕ್ಕ ಇರ್ತಾರೆ. 100% ಅವನ್ನ ಉಚ್ಚಾಟನೆ ಮಾಡೇ ಮಾಡಿಸ್ತೀವಿ. ಇನ್ನ 10 ಟರ್ಮು ವಿಶ್ವನಾಥ್ ಅವರೇ ಇಲ್ಲಿ MLA ಆಗೋದು. MLA ಅವರು ಎಂತೆಂತವ್ರು ನೋಡವ್ರು ಇಲ್ಲಿ. ಹನುಮಂತೇಗೌಡರು, ಮುನೇಗೌಡ, ಈ ಕೃಷ್ಣಪ್ಪ, ಚಂದ್ರಪ್ಪ ಎಲ್ಲಾರನ್ನು ಮನೆ ಕಳಿಸಿದವರು. ಮೊದಲನೇದಾಗಿ ಭಾರತೀಯ ಜನತಾ ಪಾರ್ಟಿ ಶಿಸ್ತಿನ ಪಕ್ಷ. ಅದರಲ್ಲಿ ಯಲಹಂಕದಲ್ಲಿ 30 ವರ್ಷದಿಂದ ಬಹಳ ಶಿಸ್ತಾಗಿ ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಯನ್ನ ಮಾಡಿದ್ವಿ. ಇದ್ರ ಮಧ್ಯೆ ಒಂದಷ್ಟು ಜನ ಕಾಂಗ್ರೆಸ್ ಮತ್ತೆ JDS ಇಂದ ನಮ್ಮ ಪಾರ್ಟಿಗೆ ಬಂದರು. ಕೆಲವರು ಕಾಂಗ್ರೆಸ್ ಇಂದ JDS ಇಂದ ಬಂದಿರೋರು ನಿಷ್ಠಾವಂತರಾಗಿ ಇಲ್ಲಿ ಪಾರ್ಟಿಲಿ MLA ಅವರ ಫಾಲೋವರ್ಸ್ ಆಗಿ ಉಳ್ಕೊಂಡಿದ್ದಾರೆ. ಒಂದು 3-4 ಜನ ಇತ್ತೀಚಿನ ಬೆಳವಣಿಗೆಯಲ್ಲಿ MLA ಅವ್ರನ್ನ ಬಿಟ್ಟು ಅವರು ಓಡಾಡ್ತಾ ಇದ್ದಾರೆ. ಮೊದಲು 180 ದಿವಸ ಹಾಲಾಗ್ತಿಲ್ಲ, 5 ವರ್ಷದಲ್ಲಿ 3 ವರ್ಷ ಜನರಲ್ ಬಾಡಿಗೆ ಅಟೆಂಡ್ ಆಗಿರಬೇಕು, ವರ್ಷದಲ್ಲಿ 500 ಲೀಟ್ರು ಹಾಲು ಸರಬರಾಜನ್ನ ಡೈರಿಗೆ ಮಾಡಿರಬೇಕು ಅನ್ನೋ ಒಂದು ಇದಿದೆ. ನಮಗೆ ಗೊತ್ತಿಲ್ಲ ಅವರು 3 ವರ್ಷ ಜನರಲ್ ಬಾಡಿಗೆ ಅಟೆಂಡ್ ಆಗಿವ್ರೇನೋ, 500 ಲೀಟ್ರ್ ಹಾಲು ಸರಬರಾಜು ಮಾಡೋರೇನೋ, ಆಮೇಲೆ 180 ದಿವಸ ಹಾಲು ಹಾಕವ್ರೇನೋ ಸೊಸೈಟಿಗೆ ಅಂದ್ಕೊಂಡಿದ್ವಿ. ನಾವು ಮುಖಂಡರೆಲ್ಲ ತೀರ್ಮಾನ ಮಾಡಿ ಒಂದು 3-4 ಜನ ಅಭ್ಯರ್ಥಿಗಳಿದ್ರು. ಏನೋ ಲಾಯರು, ಎಜುಕೇಟೆಡ್ಡು, ರೈತರಿಗೆ ಪರವಾಗಿ ಕೆಲಸ ಮಾಡ್ತಾನೆ ಅಂತೇಳಿ ನಾವೆಲ್ಲ ಅವ್ರಿಗೆ ಟಿಕೆಟ್ ಕೊಡಿಸಿ MLA ಅವರೇ ಖುದ್ದಾಗಿ ಎಲ್ಲ ಅಧ್ಯಕ್ಷರ ಮನೆಗೆ ಹೋಗಿ ಮೀಟಿಂಗ್ ಮಾಡಿ ಅವ್ರನ್ನ ಚುನಾವಣೆಯಲ್ಲಿ ಗೆಲ್ಲಿಸಿದ್ವಿ. ಇತ್ತೀಚಿನ ಬೆಳವಣಿಗೆಯಲ್ಲಿ ಅವ್ರನ್ನವರು ಒಬ್ಬ ರಾಜಣ್ಣ ಅಂತೇಳಿ ಒಬ್ಬರು ತಕರಾರು ಅರ್ಜಿ ಕೊಟ್ಟಿದ್ರು. ಇವರು ಹಿಂಗೆ ಮೋಸ ಮಾಡಿ ಸದಸ್ಯತ್ವವನ್ನು ಪಡೆದಿದ್ದಾರೆ, ಆಮೇಲೆ ನಿಲ್ಲಕ್ಕೆ ಅವಕಾಶನ ಸೊಸೈಟಿಯಿಂದ ಪಡೆದಿದ್ದಾರೆ ಅಂತ ಅರ್ಜಿ ಬರೆದಿದ್ರು. ನಾವು ಅವನ್ನ ಕರೆದು ಏನೋ ಬೇಡ ಬಿಡಪ್ಪ ಅಂತೇಳಿ ಅರ್ಜಿನ ವಾಪಸ್ ತೆಗೆಸಿದ್ವಿ. ಈಗ JDS ನಾಯಕರಾಗಿರುವಂಥ ನೆಲ್ಕುಂಟೆ ಸತೀಶ್ ಅವರು AR ಹತ್ರ ಅರ್ಜಿನ ಹಾಕಿ ಆ ಅರ್ಜಿನಲ್ಲಿ AR ಅವರು ಸೂಕ್ಷ್ಮಗಳನ್ನೆಲ್ಲ ಗಮನಿಸಿ ಅವರು ಕದ್ರಮಲೆ ಸತೀಶ್ ಅವರನ್ನ ಅನರ್ಹಗೊಳಿಸಿದ್ದಾರೆ. ನಿಮ್ಮ ಮಾಧ್ಯಮಗಳಲ್ಲಿ ಎಲ್ಲ ಅದು ಪ್ರಚಾರ ಆಗಿದೆ. ಅಲ್ಲಿನ ಅಧಿಕಾರಿಗಳನ್ನ ಬೈದು ಅವಾಚ್ಯ ಶಬ್ದಗಳಿಂದ ಎಲ್ಲ ನಿಲ್ಲಿಸಿ ಅವರು ಪಾಪ ಒಬ್ಬ ಅಲ್ಲಿನ ಕೆಲಸ ಮಾಡೋಂಥವ್ರನ್ನ ಒಡೆದು ಎಲ್ಲ ಇದು ಮಾಡಿದ್ದಾರೆ. ನಾವು ಅದನ್ನ ಖಂಡಿಸ್ತೀವಿ. ಕಡ್ತುರ್ಮಲೆ ಸತೀಶ್ ಅವ್ರನ್ನ ಕೂಡಲೇ ಬಂಧಿಸಿ ಅವ್ರನ್ನ ಕಾನೂನು ಕ್ರಮ ತಗೋಬೇಕು ಅನ್ನೋ ಆಗ್ರಹ ಕೂಡ ನಾವು ಇವತ್ತು ಭಾರತೀಯ ಜನತಾ ಪಾರ್ಟಿ ಯಲಹಂಕದಿಂದ ಮಾಡ್ತಾ ಇದ್ದೀವಿ. ನಾವು ಸದ್ಯಕ್ಕೆ ಅವ್ರನ್ನ BJPನ ಸಸ್ಪೆಂಡ್ ಮಾಡಿಲ್ಲ ಅಂದರೂ ಕೂಡ ನಮಗೆ ವಿಶ್ವನಾಥ್ ಅವರು ಇಲ್ಲಿ ಹೈಕಮಾಂಡು. BJP ಅಂತ ಹೇಳಿದ್ರೆ ವಿಶ್ವನಾಥ್ ಅಂದರೆ BJP ಇಲ್ಲಿ. ಅವರು ಕೂಡ ಒಂದೊಂದ್ಸತಿ ಹೇಳ್ತಾರೆ ನಾನು MLA ಆತೀನೋ ಬಿಡ್ತೀನೋ ಗೊತ್ತಿಲ್ಲ, ಇಲ್ಲಿ ಪಕ್ಷ ಭದ್ರವಾಗಿರ್ಬೇಕು ಅಂತೇಳಿ ಅವರ ಇಚ್ಛೆ. ನಾವು ಕೂಡ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಭದ್ರವಾಗಿ ನೆಲೆ ಊರಬೇಕು, ನೆಲೆಸ್ಬೇಕು ಅಂತೇಳಿ ಎಲ್ಲ ಯುವಕರನ್ನ, ಹಿರಿಯರನ್ನ, ಎಲ್ಲ ಜಾತಿಯವರನ್ನ ಜೊತೆಗೆ ಹಾಕೊಂಡು ಕೆಲಸ ಮಾಡ್ತಿದ್ದೀವಿ. ಇವ್ರು ಯಾರೋ ಒಂದು 3 ಜನ ಅವರು ನಮ್ಮ ಪಾರ್ಟಿಯಿಂದ ಪಕ್ಕ ಇರೋರು, ನಮ್ಮ ಪಾರ್ಟಿಯವರು ಯಾರು ಇಲ್ಲ. ಯಾರೋ ಅವ್ರ ಜೊತೆ ಈಗ ಕರ್ತುರ್ಮಲೆ ಸತೀಶು JDS ಇಂದ ಬಂದವರು, ಅವ್ರ ಜೊತೆಗೆ ಇನ್ನೊಂದು 2-3 ಜನ ಅವ್ರೆ, ಅವರು JDS ಇಂದ ಬಂದಿರೋರು. ಅವಶ್ಯಕತೆ ಇಲ್ಲ ಬಿಡಿ, ನಿಮ್ಗೆ ಗೊತ್ತು ಯಾರ್ಯಾರು ಅವರೇ ಅವ್ರ ಜೊತೆಯಲ್ಲಿ ಅಂತ. ಹಂಗಾಗಿ ನಾವು ಅವ್ರನ್ನ BJPಯಿಂದ ಇತ್ತೀಚೆಗೆ ಇನ್ನೊಂದು ಸ್ವಲ್ಪ ದಿವಸದಲ್ಲೇ ಅವ್ರನ್ನ ನಮ್ಮ ಅಧ್ಯಕ್ಷರು ಅವ್ರಿಗೆ ಒಂದು ಏನು
ಸಸ್ಪೆಂಡ್ ಮಾಡಬೇಕು, ಕ್ರಮ ತಗೋಬೇಕು, ಅವ್ರನ್ನ ತಗೋತಾರೆ. ನಾವು ಕರ್ತನಮಲೆ ಸತೀಶ್ ಅವರ ಅಣ್ಣನ್ನ ಫಸ್ಟ್ ಚೇರ್ಮನ್ ಮಾಡಿದ್ವಿ. ಕರ್ತನಮಲೆ ಸತೀಶ್ ಅವ್ರಿಗೆ ಫಸ್ಟ್ ಟೈಮ್ ತಾಲೂಕ್ ಪಂಚಾಯತಿ ಸೀಟ್ ಕೊಟ್ವಿ. ತಾಲೂಕು ರೈತ ಮೋರ್ಚಾ ಅಧ್ಯಕ್ಷರು ಮಾಡಿದ್ವಿ, ಜಿಲ್ಲಾ ಅಧ್ಯಕ್ಷರು ಮಾಡಿದ್ವಿ ರೈತ ಮೋರ್ಚಾ, ರಾಜ್ಯ ಉಪಾಧ್ಯಕ್ಷರು ಕಾರ್ಯದರ್ಶಿನ ಇವಾಗ ಮಾಡಿದೀವಿ. MLA ಅವರೇ ಲೆಟರ್ ಕೊಟ್ಟು ಅವ್ರನ್ನ ಕಾರ್ಯದರ್ಶಿ ಮಾಡಿದ್ವಿ. ಪಕ್ಷ ಇಷ್ಟೆಲ್ಲ ಮಾಡಿದ್ರು ಕೂಡ ಅವರು MLAಗೆ ಏನು ಕಾಂಗ್ರೆಸ್ ಇಂದ MLA ನಿಂತ್ಕೊಂಡ್ಬಿಟ್ರೆ ಇಲ್ಲಿ ಗೆದ್ದು ಬಿಡ್ತೀನಿ ಅಂದ್ರೆ MLA ಅವರು ಎಂತೆಂಥವ್ರು ನೋಡವ್ರು. ಇಲ್ಲಿ ಹನುಮಂತೇಗೌಡರು, ಮುನೇಗೌಡ, ಈ ಕೃಷ್ಣಪ್ಪ, ಚಂದ್ರಪ್ಪ ಎಲ್ಲಾರನ್ನು ಮನೆ ಕಳಿಸಿದವರು ವಿಶ್ವನಾಥ್ ಅವರು ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು. ಇನ್ನ 10 ಟರ್ಮು ವಿಶ್ವನಾಥ್ ಅವರೇ ಇಲ್ಲಿ MLA ಆಗೋದು. ಅವನು ಕನಸು ಕಾಣ್ಬೇಕು, ಕರ್ತನಮಲೆ ಸತೀಶು ಕನಸು ಕಾಣಬೇಕು, ನಾನು MLA ಆಗ್ಬಿಡ್ತೀನಿ ಯಲಹಂಕದಲ್ಲಿ ಅಂತ. ಅವನಿಗೆ BJP-ನಲ್ಲಿ ಒಳ್ಳೆ ಅವಕಾಶ ಇತ್ತು, ಅದನ್ನ ಅವರು ತಾನಾಗೆ ತಾನು ತನ್ನ ಕಾಲ ಮೇಲೆ ಚಪ್ಪಡಿನ ಎಳ್ಕೊಂಡ್ರು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಆಮೇಲೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ನಾನು ವೈಯಕ್ತಿಕವಾಗಿ ಹೇಳೋದು, ಅವರು ನಮ್ಮ ಪಾರ್ಟಿಯವರಲ್ಲ. ಈಗ ಅವ್ರು ಯಾವಾಗ ಒಂದು ಹೆಜ್ಜೆ BJP-ಯಿಂದ ಬೇರೆ ಇಕ್ಬಿಟ್ಟವ್ರೆ. ಇವಾಗ ಈ MP ಒಬ್ಬನ ನಮ್ಮ ಸುಧಾಕರ್ ಅವ್ರನ್ನ ಮುನೇಶ್ವರ ಮಾಡ್ತಾವ್ರೆ ಅಂತ ಕರ್ಕೊಂಬರೋದು, ಮದುವೆ ಹೋಗ್ಲಿಲ್ಲ ಅಂತೇಳಿ ಅವ್ರ ಮನೆಗೆ ಊಟಕ್ಕೆ ಕರ್ಕೊಂಬರೋದು, ಇದೆಲ್ಲ ಮಾಡ್ತಿದ್ದಾರೆ. ನಮ್ಮ ಯಲಹಂಕ ನಗರ ಅಧ್ಯಕ್ಷರು ಸತೀಶ್ ಅವರು ತೀರೋದ್ರು, ಅವ್ರು ಮಣ್ಣಿಗೆ ಬಂದಿಲ್ಲ ಸುಧಾಕರ್. ಹೋಗ್ಲಿ, ಒಂದು ವಾರ ಆದ್ಮೇಲೆ ಅವ್ರ ಕಾರ್ಯಕ್ಕೋ ಅಥವಾ ಏನೋ ಬಿಡುವಿಲ್ಲ, ಅವ್ರ ಮನೆಗಾದ್ರೂ ಹೋಗಿ ಒಂದ್ ಸ್ವಲ್ಪ ಸಮಾಧಾನಕ್ಕಾದ್ರೂ ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಬರೋ ಅಂತ ಪರಿಜ್ಞಾನನೂ ಸುಧಾಕರ್ ಇಲ್ಲ. ಇವಾಗ ಯಾರಾದ್ರೂ ಸಾವು ಮನೆ ಕರೀತಾರ ಸರ್? ಸಾವು ಮನೆಗೆ ಯಾರು ಕರೆಯೋದಿಲ್ಲ. ನಮ್ಮ ಅಧ್ಯಕ್ಷರವರು ಕಾರ್ಪೊರೇಟರ್ ಆಗಿದ್ರು, ಅವ್ರ ಮನೆಗೆ ಬರೋಕ್ ಯೋಗ್ಯತೆ ಇಲ್ಲ ಅವನಿಗೆ. ಇವತ್ತು ಮುನೇಶ್ವರನ್ ಮಾಡ್ತೀವಿ, ಅದ್ ಮಾಡ್ತೀವಿ, MLA ಅವ್ರು ಬಿಟ್ಬಿಟ್ಟು ನಮ್ಮ ಪಾರ್ಟಿಯವ್ರು ಬಿಟ್ಬಿಟ್ಟು ಯಾರೋ ಒಂದ್ 2-3 ಕರೆದ್ರು ಅಂತೇಳಿ ಹೋಗ್ಬಿಟ್ರೆ ನಾವೇನು ಕೇಳ್ತೀವ? ವಿಶ್ವನಾಥ್ ಅವರು ಕೆಲಸ ಮಾಡ್ಲಿಲ್ಲ ಇಲ್ಲಿ MP-ಗೆ, ನಾವು ಪಾರ್ಟಿಯವರು ಕೆಲಸ ಮಾಡ್ಲಿಲ್ಲ ಅಂತ ಹೇಳಿದ್ರೆ 85,000 86,000 ಓಟ್ ಎಲ್ಲಿ ಬಂದ್ಬಿಡೋದು? ನಾವೆಲ್ಲ ಮನೆಗೆ ಕೂತ್ಕೊಂಡಿದ್ರೆ ಜನ ಓಟ್ ಹಾಕವ್ರ? ನಮ್ಮ ಬೂತ್ಗಳು ಚೆಕ್ ಮಾಡ್ಕೊಳ್ಳಿ. ನಮ್ಮ ವಿಶ್ವನಾಥ್ ಅವ್ರ ಜೊತೆಗೆ ಯಾರ್ಯಾರವ್ರ ಲೀಡ್ರ್ಗಳು, ಆ ಲೀಡ್ರು ಊರಲ್ಲಿ ಬೂತ್ಗಳು ಚೆಕ್ ಮಾಡ್ಕೊಳ್ರಿ. ಆ ಬೂತ್ ಅಲ್ಲಿ ಲೀಡ್ ಕೊಟ್ಟಿಲ್ಲ ಅಂದ್ರೆ ನಾವು ಇವತ್ತೇ ರಾಜಕೀಯ ಬಿಟ್ಬಿಡ್ತೀವಿ. ಯಾಕೆ ಮಾಡ್ಬೇಕು ಇಂಥ ಕೆಲಸ MP ಅವರು? ಬೆಂಬಲ ಕೊಡ್ತಾ ಇದಾರೆ, ಕೊಡ್ಲಿ ಬಿಡಿ, ಏನ್ ಮಾಡಕತ್ತದೆ? ಸುಧಾಕರ್ ಏನ್ ಮಾಡ್ಬಿಡ್ತಾರೆ ಬಂದಿಲ್ಲಿ? ನಾನು ಅವಾಗ್ಲೇ ಹೇಳಿದ್ನಲ್ಲ, BJP-ನಲ್ಲಿ ಶಿಸ್ತು ಅಂದ್ರೆ 30 ವರ್ಷದಿಂದ ನಾವು ಯಾವುದೇ ಒಬ್ಬ ಪಾರ್ಟಿ, ಕೆಲವರೆಲ್ಲ BJP ಬಿಟ್ಟು ಬೇರೆ ಬೇರೆ ಪಕ್ಷಕ್ಕೆ ಹೋಗಿದ್ರು, ಅವರೆಲ್ಲ ಮತ್ತೆ ವಾಪಸ್ BJP ಬಂದಿದ್ದಾರೆ ಕೆಲವರು ನಾಯಕರುಗಳೆಲ್ಲ. ಇವರು ಏನು ಮಾಡಕ್ಕಾಗೋದಿಲ್ಲ. ಇವರು ಒಂದಷ್ಟು ಜನ ಸ್ವಲ್ಪ ಅಧಿಕಾರ ಬಂದ್ಮೇಲೆ ಅವ್ರಿಗೇನೋ ಕೊಂಬೇನೋ ಬಂದ್ಬಿಟ್ಟಿದ್ದಂಗೆ ಐತೆ. ಏನು ಪ್ರಚಾರ ತಗೋತಾರೆ. ನಾನು ಒಬ್ರು ಬೆಂಗಳೂರು ಡೈರಿ ಡೈರೆಕ್ಟರ್ ಆಗಿದ್ದವನು, ಅಧ್ಯಕ್ಷ ಆಗಿದ್ದವನು. ನಾವೆಲ್ಲ ಈ ತರ ಪ್ರಚಾರ ಇವು ತಗೊಂತಾ ಇರ್ಲಿಲ್ಲ. ಜ್ವರ ಬಂದ್ರೆ ಹಸು ಹತ್ರ ಹೋಗಿ ಫೋಟೋ ಇಡ್ಸ್ಕೊಂಡ್ಬಿಟ್ಟು ಜ್ವರ ಬಂದದೆ ಅಂತ ಫೋಟೋ ಹಾಕ್ಸ್ಕೊಳ್ಳೋ ಅಂತ ಜನನ ಇವತ್ತು ನಾವು ನೋಡ್ತಾ ಇದೀವಿ. ರೈತರು ಕೆಲಸ ಮಾಡ್ಲಿ, ರೈತರಿಗೆ ಒಳ್ಳೇದ್ ಮಾಡ್ಲಿ. ಈಗ ನಾನು ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವ್ರ ಹತ್ರ ಕೈಕಾಲು ಹಿಡಿದು ಕಟ್ಟಡಕ್ಕೆ 1 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಿಸ್ಕೊಂಬಂದೆ ಅಲ್ಲಿ ಗ್ರಾಮೀಣ ಅಭಿವೃದ್ಧಿಯಿಂದ. ಆ ತರದ ಕೆಲಸ ಮಾಡ್ರಿ ಅಂದ್ರೆ ಮಾಡಲ್ಲ ಇವರು. ರೈತರ ದುಡ್ಡೇ ಮೊನ್ನೆ 60 ಕೋಟಿ ರೂಪಾಯಿ ರೈತರು ದುಡ್ಡು ಕೊಟ್ಟಿದ್ದಾರೆ ಬೆಂಗಳೂರು ಡೈರಿಯಿಂದ. ಲಾಭ ಬಂದೈತೆ ಅಂತ. ಲಾಭ ಅಲ್ಲ ಅದು ಸೆಂಟ್ರಲ್ ಗೌರ್ಮೆಂಟ್ಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಓದೋದೆ ಅಂತೇಳಿ ಆ ದುಡ್ಡನ್ನ ರೈತರಿಗೆ ಕೊಟ್ಟಿದ್ದಾರೆ. ಅದನ್ನ ಏನ್ ದೊಡ್ಡ ಸಭೆ ಮಾಡಿ ಪ್ರಚಾರ ಮಾಡಿ ಅವೆಲ್ಲ ಏನು ಅವಶ್ಯಕತೆ ಇಲ್ಲ. ಹಂಗಾಗಿ ಕರ್ತನಮಲೆ ಸತೀಶ್ ಅವ್ರ ವಿರುದ್ಧವಾಗಿ ನಾವಿದ್ದೀವಿ, ವಿಶ್ವನಾಥ್ ಅವ್ರ ಪರವಾಗಿ ನಾವಿದ್ದೀವಿ. ಏನು ಇದಿಲ್ಲ. ಏನಪ್ಪಾ ಸುಧಾಕರ್ ಅವರು ಸರ್, ಸುಧಾಕರ್ ಅವ್ರಿಗೆ ನಾವು ಅಲೋಕ್ ಅವ್ರಿಗೆ MP ಸೀಟು ಕೇಳಿದ್ದು ಸತ್ಯ. ಒಂದ್ಸತಿ MP ಸೀಟ್ ಸಿಕ್ಲಿಲ್ಲ, ಸುಧಾಕರ್ ಅನೌನ್ಸ್ ಮಾಡಿದ್ರು, ನಾವೆಲ್ಲ ಪ್ರತಿಭಟನೆ ಮಾಡಿದ್ವಿ,
ಓನಲ್ಲ ನೀನಲ್ಲ ಚಿಕ್ಕಬಳ್ಳಾಪುರಕ್ಕೆ ನೀನ್ ಲಾಯಕ್ಕಿಲ್ಲ ಅಂತ ಎಲ್ಲ ಹೇಳ್ತೀವಿ. ಅದಾದ್ಮೇಲೆ ನಮಗೂ ಸ್ವಲ್ಪ ಅಸಮಾಧಾನ ಇರುತ್ತೆ, ಟಿಕೆಟ್ ಕೊಟ್ಟಿಲ್ಲ ಅಲೋಕ್ ಅವ್ರಿಗೆ ಅಂತ. ಹಂಗಾಗಿ ಪ್ರತಿಭಟನೆ ಮಾಡಿದ್ವಿ. ಆಮೇಲೆ ಆ ಪ್ರತಿಭಟನೆ ಎಲ್ಲ ಮರೆತು ಸುಧಾಕರ್ ಅವರು ಚುನಾವಣೆಯಲ್ಲಿ ಕೆಲಸ ಮಾಡಿ ಗೆಲ್ಸಿದ್ವಲ್ಲ, ಅವ್ರು ನಮ್ಮನ್ನೆಲ್ಲ ಹೆಂಗ್ ನೋಡ್ಕೊಬೇಕು, ಹೆಂಗೆ ಇರ್ಬೇಕು ಅಂತ MP ಅವ್ರಿಗೆ ಇರ್ಬೇಕಿತ್ತು, ಅದಿಲ್ಲ ಅದು. ಹಂಗಾಗಿ ಇಲ್ಲೇನು ಬಣ ಗಿಣ ಎಲ್ಲ ಇಲ್ಲ. ಕರ್ತಮಲೆ ಸತೀಶ್ ಅವ್ರು ಇದ್ದೆ 3-4 ಜನ, ಅವ್ರು ಬಿಟ್ಬಿಟ್ಟಿದೀವಿ ನಾವು. ಹೋಗ್ರಪ್ಪ ನೀವು ಯಾವ್ದಾನ ಪಕ್ಷಕ್ಕೆ ಹೋಗ್ರಿ, ಟಿಕೆಟ್ ತಗೊಳ್ರಿ, MLA ನಿಂತ್ಕೊಳ್ರಿ. MLA ಅವ್ರು ಕರ್ತಮಲೆ ಸತೀಶ್ ನಿಂತ್ಕೊಂಡ್ರೆ ಟೇವಣಿ ತಗೊಳಕ್ ಆಗಲ್ಲ ಇಲ್ಲಿ MLAಗೆ. ನಮ್ಮ MLA ಅವರು ಇನ್ನೂ ನಾವಾಗ್ಲೇ ಹೇಳ್ದಂಗೆ ಇನ್ನೂ 5-6 ಟರ್ಮ್ ಅವರೇ MLA ಅವರು, ಏನು ತೊಂದರೆ ಇಲ್ಲ. ಇಲ್ಲೆಲ್ಲ ಸ್ವಲ್ಪ ಇಲ್ಲೆಲ್ಲ ಇರೋರೆಲ್ಲ ಒಂಚೂರು ಒಕ್ಕಲಿಗಿರೆ ನೋಡಿ, ಎಲ್ಲ ಒಕ್ಕಲಿಗಿರೆ ಸರ್. ಮೊನ್ನೆ ನಾವು ನಿನ್ನೆ ಬಂಡಿದೇವ್ರು ಮಾಡಿದೀವಿ, ಹೊಸದೇವ್ರು ಮಾಡಿದೀವಿ ಒಕ್ಕಲಿಗರು. ಇನ್ನು ಬೇರೆ ಬೇರೆ ಒಕ್ಕಲಿಗರೆಲ್ಲ ಇಲ್ಲಿ ಯಲಹಂಕದಲ್ಲಿ ಇದ್ದಾರೆ. ಒಕ್ಕಲಿಗರು ಅಂತ ಹೇಳಿದ್ರೆ ಅವರು 2000 ಇಸ್ವಿನಲ್ಲಿ ಜಿಲ್ಲಾ ಪಂಚಾಯತಿ ನಿಂತಿದ್ರು. ವೆಂಕಟರಮಣಪ್ಪ ಅವರು ಅಂತ, ವೆಂಕಟರಮಯ್ಯ ಅಂತೇಳಿ, ಅವರು ಒಕ್ಕಲಿಗ ಜನಾಂಗದ ಒಬ್ಬ ಪ್ರಭಾವಿ ನಾಯಕ. ಅವರು ವಿರುದ್ಧನೇ ನಿಂತು 18 ಟೋಟಲ್ ಗೆದ್ದಿದ್ದವರು ವಿಶ್ವನಾಥ್ ಅವರು. ಹಂಗಾಗಿ ಒಕ್ಕಲಿಗ ಸಮುದಾಯ ಬೇರೆ ಬೇರೆ ಸಮುದಾಯಗಳು ಒಟ್ಟಿಗೆ ಸೇರಿ ವಿಶ್ವನಾಥ್ ಅವರ ಬೆಂಬಲವಾಗಿ ಅವರು ನಿಂತಿದ್ದಾರೆ. ಈ ಕ್ಷೇತ್ರದ ಜನ, ಈ ಕ್ಷೇತ್ರದ ಮತದಾರರು. ಹಂಗಾಗಿ ವಿಶ್ವನಾಥ್ ಅವ್ರನ್ನ ಇಲ್ಲಿ ಯಾವುದೇ ಕಾರಣಕ್ಕೆ ಯಾರು ಬಂದರೂ ಸೋಲ್ಸಕ್ ಆಗೋದಿಲ್ಲ. ಇದು ಬೇರೆ ಪಕ್ಷದಿಂದ ಬಂದಂತ ನಾಯಕರಿಗೆ ಬಿಜೆಪಿಯಲ್ಲಿ ಮಣೆ ಹಾಕ್ತಿದ್ದಾರೆ. ಇಲ್ಲಿ ಯಲಹಂಕ ಕ್ಷೇತ್ರದ ಬಿಜೆಪಿ ಮೂಲ ಬಿಜೆಪಿಗೆ ಯಾಕೆ ಸ್ಥಾನಮಾನ ಸಿಗ್ತಾ ಇಲ್ಲ? ಭಾರತೀಯ ಜನತಾ ಪಾರ್ಟಿಯಿಂದ ವಿಶ್ವನಾಥ್ ಅವರು ಮೊದಲನೇ ಬಾರಿಗೆ ಸ್ಪರ್ಧೆ ಮಾಡ್ತಾರೆ. 16,000 ಓಟಲ್ಲಿ ಗೆಲ್ತಾರೆ. 2ನೇ ಸಾರಿ, 3ನೇ ಸಾರಿ, 4ನೇ ಸಾರಿ 65,000 ಓಟಲ್ಲಿ ಗೆಲ್ತಾರೆ. 65,000 ಓಟ್ ಗೆಲ್ಬೇಕು ಅಂದ್ರೆ ಬಿಜೆಪಿ ಅವರೇ ಇದ್ರೆ ಆಗುತ್ತಾ? JDS ಅವರು, ಕಾಂಗ್ರೆಸ್ನವ್ರು ಎಲ್ಲ ಬಂದ್ರೆ ಪಾರ್ಟಿಗೆ ಅವಾಗನೇ ಮತದಾರರು ಓಟು ಎಲ್ಲ ಜಾಸ್ತಿ ಆಗೋದು, ವಿಶ್ವನಾಥ್ ಅವ್ರು ಗೆಲ್ಲೋ ಅಂತರ ಜಾಸ್ತಿ ಆಗೋದು. ಕರೆಕ್ಟಾ? ಯಾರು ಮನೆ ಗಿಣೆ ಎಲ್ಲ ಏನು ಹಾಕೋದಿಲ್ಲ, ಎಲ್ಲ ಕುರ್ಚಿಗಳು ಹಾಕ್ತಿವಿ ನಾವು, ಮನೆ ಹಾಕಲ್ಲ. ಸ್ವಲ್ಪ ಆದ್ಯತೆ ಇರುತ್ತೆ. ಹಾ, ಅದೆಲ್ಲ ಮಾಮೂಲಿ ಸರ್, ಆಳುಬರ ಆಯ್ತಾರ ಅಷ್ಟೇ. 100% ಪಕ್ಷ ಚೌಕಟ್ಟಲ್ಲಿ ಇರಪ್ಪ, 100% ಅವನ್ನ ಉಚ್ಚಾಟನೆ ಮಾಡೇ ಮಾಡಿಸ್ತೀವಿ. ಅವನು ರಾಜ್ಯ ಕಾರ್ಯದರ್ಶಿ ರೈತ ಮೋರ್ಚಾದಿಂದ ಅವನು ವಜಾ ಮಾಡಿಸ್ತೀವಿ, ಕಿತ್ತಾಕ್ಸ್ತೀವಿ 100%. ಆಗ್ಬೋದು, ಅದೇನೋ 1-2 ತಿಂಗಳು 3 ತಿಂಗಳು ಆಗ್ಬೋದೇನೋ. ಈ ಹಿಂಬಾಲಕರು ಅವರೆಲ್ಲ ಲೆಕ್ಕನೇ ಇಲ್ಲ ಬಿಡಿ ಸರ್. ಅವರು ಕರ್ತುಮಲೆ ಸತೀಶ್ ಲೆಕ್ಕ ಇಲ್ಲ ಅಂದ್ರೆ ಅವ್ರ ಹಿಂಬಾಲಕರು ಲೆಕ್ಕ ಇರ್ತಾರೆ.